ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ವ್ಲಾಗ್ಗೆ. ಇದು ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆ್ಯಂಡ್ ಆಲ್ರೆಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಫುಲ್ ಗ್ಲೋಯಿ ನಾನು ಟವಲ್ಸ್ ಎಲ್ಲ ಯೂಸ್ ಮಾಡಲ್ಲ. ಸೊ ನಂದು ಟಿ ಶರ್ಟ್ಸೇ ಒಂದು ಅಷ್ಟಿದೆ. ಸೊ ಅದರಲ್ಲೇ ಫೇಸ್ ವಾಶು, ಬಾಡಿ ವಾಶು ಎಲ್ಲ, ಬಾಡಿ ವಾಶ್ ಅಲ್ಲ, ಬಾಡಿ ಒರೆಸ್ಕೊಳ್ಳೋದು, ಫೇಸ್ ಒರೆಸ್ಕೊಳ್ಳೋಕ್ಕೆ. ಥ್ಯಾಂಕ್ಸ್ ಟು ಮೈ ಸ್ಕಿನ್, ಐ ಲವ್ ಮೈ ಸ್ಕಿನ್. ಚೆನ್ನಾಗಿದೆ ಆ್ಯಕ್ಚುಲಿ. ನಿಮ್ಗೊಂದು ಸ್ಟೋರಿ ಹೇಳ. ಸೊ ಏನಾಯಿತು ಅಂದರೆ, ಮೊನ್ನೆ ತುಂಬ ಸ್ಟ್ರಕ್ ಆಗಿದೆ ಆಯಿತಾ. ಲೈಕ್ ಒಂದು ಆಫೀಸ್ ಕೆಲಸ ಆಗಲೇಬೇಕಾಗಿತ್ತು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಾಂದರೆ ಅವ್ರು ಏನು ಬೇಕೋ ಆ್ಯಕ್ಷನ್ನ ಏನಂತಾರೆ, ಹಾಂ, ಅವ್ರೇನು ಬೇಕು ಆ್ಯಕ್ಷನ್ ತೊಗೋಬೋದು ನಮಗೆ. ಸೊ ಅಂಥ ಒಂದು ಸಿಚುಯೇಷನ್ ನನ್ನ ಎಲ್ಲ ಎಫರ್ಟ್ನೂ ಹಾಕಿ ಟ್ರೈ ಮಾಡಿದೆ ಆಯಿತಾ. ಸೊ ಅದಾದಮೇಲೆ ಲಿಟ್ರಲಿ ಯೂನಿವರ್ಸ್ನ ಬೆಗ್ ಮಾಡ್ತಾ ಇದ್ದೆ, ಪ್ಲೀಸ್ ಹೆಲ್ಪ್ ಮಿ ಯೂನಿವರ್ಸ್, ಡೂ ಸಮಥಿಂಗ್ ಪ್ಲೀಸ್, ಐ ಆಮ್ ಜಸ್ಟ್ ಸ್ಟ್ರಕ್ಡ್ ಹಿಯರ್, ಐ ಪುಟ್ ಆಲ್ ಮೈ ಎಫರ್ಟ್ಸ್, ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ, ಪ್ಲೀಸ್ ಹೆಲ್ಪ್ ಮಿ ಅಂತ. ದೆನ್ ಹಂಗೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬಂತು, ನೆವಿಲ್ ಗುಡಾರ್ಡ್ ಅವ್ರದ್ದು. ಸೊ ಅವ್ರ ವ್ಲಾಗಲ್ಲಿ ಒಬ್ಬರು ಹೇಳಿದ್ರು 4 minutes ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಏನಪ್ಪ ಅಂದರೆ ಅದು, ಸೊ ಒಂದು ಕಾಮಾಗಿರೋ ಪ್ಲೇಸಲ್ಲಿ ಕುತ್ಕೋಬೇಕು ನೀವು, ಟೇಕ್ ಅ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಅದಾದಮೇಲೆ ಒಂದು ವಿಚಾರಕ್ಕೆ ಯು ಜಸ್ಟ್ ಇಮ್ಯಾಜಿನ್, ಎಕ್ಸಾಕ್ಟ್ಲಿ ಇಮ್ಯಾಜಿನ್ ಮಾಡಿ ದಟ್ ಸುತ್ತಮುತ್ತ, ಐ ಮೀನ್ ನೀವೇನು ಅಂದ್ಕೊಂಡಿದ್ರೆ ಅದು ಆಗಬೇಕು ಅಂತ, ಜಸ್ಟ್ ಒಂದು ಸ್ಮಾಲ್ ಇಮ್ಯಾಜಿನೇಷನ್, ಕ್ಲಿಯರ್ ಇಮ್ಯಾಜಿನೇಷನ್. ನನಗೇನು ಕೆಲಸ ಆಗಬೇಕಾಗಿತ್ತು ಅಂತ ಜಸ್ಟ್ ಇಮ್ಯಾಜಿನ್, ಪಿಕ್ಚರ್ ಹೆಂಗೆ ಬರಬೇಕು, ವ್ಯಾಲ್ಯೂಸ್ ಏನಿರಬೇಕು ಅಲ್ಲಿ, ನನಗೆ ಯಾರೇನು ಅಪ್ರಿಸಿಯೇಷನ್ ಕೊಡಬೇಕು, ಅಷ್ಟನ್ನು ಆರಾಮಾಗಿ ಸ್ವಲ್ಪ ಕೂತ್ಕೊಂಡು ಇಮ್ಯಾಜಿನ್ ಮಾಡಿದೆ. ಸೊ ಅದಾದಮೇಲೆ ಇಮ್ಯಾಜಿನ್ ಮಾಡಿ ಆದಮೇಲೆ ಹಾಗೆ ಯೂನಿವರ್ಸ್ಗೆ ಸುಮ್ಮನೆ ಹಾಗೆ ಆಫರ್ ಮಾಡ್ತಾನೆ ಇದ್ದೆ, ಓಕೆನಾ. ಸೊ ಆ ಥರ ಹೇಳ್ಕೊತಾನೆ ಇದ್ದೆ ಪದೇ ಪದೇ, ಈ ಕೆಲಸ ಆಯಿತು, ಈ ಕೆಲಸ ಆಯಿತು, ಈ ಕೆಲಸ ಆಯಿತು, ಥ್ಯಾಂಕ್ ಯು, ಐ ಆಮ್ ಸೋ ಹ್ಯಾಪಿ, ಅಪ್ರಿಸಿಯೇಷನ್ ಸಿಕ್ತು, ನನಗೆ ಖುಷಿ ಆಯಿತು, ನನಗೆ ಇವತ್ತು ಆರಾಮಾಗಿ ಮನೆಗೆ ಬಂದೆ ಅಂತ ಹೇಳ್ಕೊತಾ ಇದ್ದೆ. ವೀಕೆಂಡ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸಾಕ್ಟ್ಲಿ ಇಮ್ಯಾಜಿನ್ ಮಾಡಿದ್ದು. ಓಕೆ, ಮೇ ಬಿ ಒಂದು 1:30, 2 o'clock ಮಾಡಿರ್ಬೋದಾ ಆ ಥರ ಇಮ್ಯಾಜಿನೇಷನ್. ಸೊ ಥ್ಯಾಂಕ್ಸ್ ಟು ನವಿಲ್ ಗುಡಾರ್ಡ್ ಆ್ಯಂಡ್ ಆ ವ್ಲಾಗ್ನ ಅಪ್ಲೋಡ್ ಮಾಡಿದವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ಆ ಟೈಮ್ಗೆ ಆ ವಿಡಿಯೋ ನನಗೆ ಸಿಕ್ಕಿದ್ದಕ್ಕೆ. ಜೊತೆಗೆ ಇನ್ ಬಿಟ್ವೀನಲ್ಲಿ ಕೆಲವೊಂದು ಅಫರ್ಮೇಷನ್ಸ್ ನಾನು ನಿಮಗೇನು ಯೂಟ್ಯೂಬಲ್ಲಿ ಎಷ್ಟೋ ಸಲ ಕೊಟ್ಟಿರ್ತೀನಲ್ವ, ಆ ಅಫರ್ಮೇಷನ್ ಕೂಡ ಆಫರ್ ಮಾಡ್ತಾನೆ ಇದ್ದೆ ಕಂಟಿನ್ಯೂಸ್ಲಿ. ಸೊ ಅದಾದಮೇಲೆ ನನಗೆ 4 ಗಂಟೆ 5 ಗಂಟೆಗೆ ಒಂದು ಕಾಲ್ ಬರುತ್ತೆ, ಹಿಂಗೆ ಅಂತ ಹೇಳಿಬಿಟ್ಟು, ಯು ಡೋಂಟ್ ಇವನ್ ಬಿಲೀವ್ ಗೈಸ್, ಎಕ್ಸಾಕ್ಟ್ಲಿ ನಾನೇನು ಅಂದ್ಕೊಂಡಿದ್ನಲ್ಲ, ಇಮ್ಯಾಜಿನ್ ಮಾಡಿದ್ನಲ್ಲ, ಅದೇ ಆಯಿತು. ಎಕ್ಸಾಕ್ಟ್ಲಿ ಅದೇ ಆಯಿತು. ಐ ವುಡ್ ಸೇ 90% ಆಯಿತು, 10% ಸ್ವಲ್ಪ ಚೇಂಜಸ್ ಆಯಿತು, ಬಟ್ ಅದು ನನಗೇನು ಎಫೆಕ್ಟ್ ಆಗಲಿಲ್ಲ. ಯಪ್ಪ ದೇವ್ರೆ, ನನಗೆ ಎಷ್ಟು ಸರ್ಪ್ರೈಸ್, ಎಷ್ಟು ಖುಷಿ ಆಯಿತು ಅಂತೀರ ಅವತ್ತು. ಅದಕ್ಕಿಂತ ಮುಂಚೆನೂ ಕೂಡ ಜಸ್ಟ್ 2 days 3 days ಬಿಫೋರ್ ಕೂಡ ಸೇಮ್ ಆಗಿತ್ತು. ನನಗಂದು ಎಷ್ಟು ಖುಷಿ ಆಯಿತು ಅಂತೀರಾ. ಯು ಗೈಸ್ ಡೋಂಟ್ ಇವನ್ ಬಿಲೀವ್, ಸೀರಿಯಸ್ಲಿ. ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ದೋಸ್ ಪೀಪಲ್ ಹೂ ಹ್ಯಾಸ್ ಹೆಲ್ಪ್ ಮೀ ಸೋ ಮಚ್. ಆ ಹೆಲ್ಪ್ ಮಾಡಿದ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ ಯು. ವಿಡಿಯೋ ಸಿಕ್ಕಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಅಫರ್ಮೇಷನ್ಸ್ಗೆ ತುಂಬ ತುಂಬ ಥ್ಯಾಂಕ್ ಯು. ನನಗೆ ತುಂಬ ತುಂಬ ಥ್ಯಾಂಕ್ ಯು, ಬಿಕಾಸ್ ಐ ಡಿಸರ್ವ್ ಇಟ್. ಸೊ ಓಕೆ, ಇಷ್ಟೆಲ್ಲ ಆದಮೇಲೆ ನಿಮಗೆ ನಾನು ಕೊಡ್ತಿರೋ ಅಫರ್ಮೇಷನ್ಸ್ ಏನು ಗೊತ್ತಾ ಇವತ್ತಿಂದು? ಐ ಆಮ್ ಅ ಪವರ್ಫುಲ್ ಮ್ಯಾನಿಫೆಸ್ಟರ್.
ಎಸ್, ಐ ಆಮ್ ಅ ಪವರ್ಫುಲ್ ಮ್ಯಾನಿಫೆಸ್ಟರ್ ಅಂತ ಹೇಳ್ಕೊಳ್ತಾನೆ ಇರಿ ಯಾವಾಗಲೂ. ದಿಸ್ ಇಸ್ ದ ಅಫರ್ಮೇಷನ್ ಫಾರ್ ದ ಡೇ ಯು ಗೈಸ್. ಹೋಪ್ ಈ ಸಕ್ಸಸ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ಸರ್ಪ್ರೈಸಿಂಗ್ ಆಗಿತ್ತು, ಅಮೇಝಿಂಗ್ ಅನಿಸ್ತಾ ಇತ್ತು. ಸೊ ಯಾ, ದಟ್ ಈಸ್ ವಾಟ್ ಹ್ಯಾಪನ್ ವಿತ್ ಮೀ. ಸೊ ಯಾ, ನೀವು ಕೂಡ ಟ್ರೈ ಮಾಡಿ ಆಯಿತಾ. ನೀರು ಕುಡಿದು ಮುಗಿಸಿ ಸ್ವಲ್ಪ ಆಚೆ ಹೋಗಬೇಕು. ಏನು ಪಾರ್ಸಲ್ ಬಂದಿದೆ ಅಂತ ಕಾಲ್ ಬಂದಿದೆ, ನನಗೆ ಗೊತ್ತಿಲ್ಲ ಅದೇನು ಅಂತ ಹೋಗಿ ಚೆಕ್ ಮಾಡಬೇಕು. ಕರೆಂಟ್ಲಿ ಯೂಸ್ ಮಾಡ್ತಿರೋ ಜಾಗ್ರಿ ಪೌಡರ್ ಇದೆ, ಇದು ನೆನ್ನೆ ಜೆಪ್ಟೋಯಿಂದ ಆರ್ಡ್ರ್ ಮಾಡಿಕೊಂಡೆ. ಸೊ ಇವಾಗ ಅದನ್ನೇ ಬಾಕ್ಸ್ಗೆ ಹಾಕಿ ಫಿಲ್ ಮಾಡಬೇಕು. ಆನಿಯನ್ಸ್ ತೊಗೊಂಬಂದೆ, ಖಾಲಿಯಾಗಿತ್ತು. ಚಿಲ್ಲಿ ಪೌಡರ್, ಇದು ಬೆಳಗ್ಗೆ ಹೊತ್ತು ನೀರಲ್ಲಿ ಹಾಕ್ಕೊಂಡು ತಿಂತೀನಿ. ಬಿಳಿ ಎಳ್ಳು, ಮಿಲ್ಕ್ ಪ್ಯಾಕೆಟ್, ಹಾಗೆ ಸ್ವಲ್ಪ ಮೈಸೂರು ಬೇಳೆ ಖಾಲಿಯಾಗಿತ್ತು. ಇದೆಲ್ಲ 20 ರುಪೀಸಿಗೆ ಸಿಗುತ್ತೆ ಗೈಸ್ ನಮ್ಮ ಮನೆ ಹತ್ರ. ಎಲ್ಲ ಅಲ್ಲೇ ತೂಕ ಹಾಕಿ ಕವರಲ್ಲಿ ಕಟ್ಟಿ ಇದರಲ್ಲಿ ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟು ಮಾಡೋಣ ಅಂತ ತಂದಿದ್ದೀನಿ. ಬಿಸಿ ಬಿಸಿ ಕಾಫಿ ರೆಡಿ. ಈ ಜಾಗ್ರಿ ಪೌಡರ್ ಸ್ವಲ್ಪ ಸ್ವೀಟ್ ಇದೆ ಅನ್ಸುತ್ತೆ, ಸ್ವಲ್ಪ ನೋಡ್ಕೊಂಡು ಕಡಿಮೆ ಹಾಕಬೇಕು. ಸೊ ಯಾ, ಬಟ್ ಇಟ್ಸ್ ಓಕೆ. ಬೆಳಿಗ್ಗೆ ಅಮೆಝಾನಿಂದ ಕಾಲ್ ಬಂತು ಆಯ್ತಾ, ನನಗೆ ಗೊತ್ತಿಲ್ಲ. ನಾನು ಅನ್ಕೊಂಡೆ ನಾನು ಏನು ಆರ್ಡ್ರನ್ನೇ ಮಾಡಿಲ್ವಲ್ಲಪ್ಪ, ಏನು ಬಂದಿದೆ ಅಂತ ಆಯ್ತಾ. ಆಮೇಲೆ ಗೊತ್ತಾಯ್ತು, ಹ್ಯಾಪಿ ಪ್ಲಾನೆಟ್ ಅವರು ಒಂದು ಕಿಚನ್ ಕ್ಲೀನರ್ನ ಕಳಿಸ್ಕೊಟ್ಟಿದ್ರು. ಸೊ ಅದನ್ನು ಅನ್ಬಾಕ್ಸ್ ಆಲ್ರೆಡಿ ಮಾಡಿದ್ದೀನಿ. ಜಸ್ಟ್ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಥರದ್ದು. ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಏನಾದರೂ ಗಲೀಜಿದ್ರೆ, ಫ್ಲೋರ್ಸು ಅದ್ರದ್ದು ಏನಾದ್ರು ಗಲೀಜಿದ್ರೆ ಸ್ಪ್ರೇ ಎಲ್ಲ ಬಂದಿದೆ, ಅದ್ರ ಜೊತೆಗೆ ಸ್ಪ್ರೇ ಮಾಡಿ ಸೊ ಕಿಚನ್ನ ಕ್ಲೀನ್ ಮಾಡುವಂಥದ್ದು. ಆ್ಯಕ್ಚುಲಿ ನೆನ್ನೆ ನೈಟೇ ಅವ್ರು ನನ್ನ ಅಡ್ರೆಸ್ ತೊಗೊಂಡಿದ್ದೆ ಆಯಿತಾ. ತುಂಬ ಬೇಗ ಡೆಲಿವರಿ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ 9 o'clock ಎಲ್ಲ ಬಂತು ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ಬೇಗ ಬಂತು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎಲ್ಲೆಲ್ಲ ಅಪ್ಲೈ ಮಾಡ್ಬೋದು ಇದನ್ನ ಅಂತ ಹೇಳ್ಬಿಟ್ಟು. ಸೊ ಯಾ, ಥ್ಯಾಂಕ್ ಯು ಹ್ಯಾಪಿ ಪ್ಲಾನೆಟ್, ಇಂಡಿಯಾಸ್ ಫಸ್ಟ್ ಫೋಮಿಂಗ್ ಕಿಚನ್ ಕ್ಲೀನರ್ ಅಂತ ಇದು. ಸೊ ಅಪ್ಲೈ ಮಾಡಿ ಸ್ವಲ್ಪ ಬಿಟ್ಟು ಹಾಗೆ ಒರೆಸಿದ್ರೆ ಫುಲ್ ನೀಟಾಗಿ ಕ್ಲೀನ್ ಆಗುತ್ತಂತೆ. ಲೆಟ್ಸ್ ಟ್ರೈ, ನೋಡುವ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನೀವು ಇದ್ರ ಡೀಟೇಲ್ಸ್ ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ವ್ಲಾಗ್ನ ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕಿದಾಗ ಚೆಕ್ಔಟ್ ಮಾಡಿ. ಇವನ್ ಯೂಟ್ಯೂಬಲ್ಲಿ ಕೂಡ ಹಾಕ್ತೀನಿ, ಸೊ ನೀವು ಚೆಕ್ ಮಾಡ್ಬೋದು. ಇತ್ತೀಚೆಗೆ ನನಗಂತೂ ಈ ಬಾಡಿ ಪರ್ಫ್ಯೂಮ್ಸ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಗ್ತದೆ. ಬಾಡಿ ಮಿಸ್ಟ್ ಲೈಕ್ ಓಕೆ ಯಾಕಂದ್ರೆ ಅದು 1 hour ಅಷ್ಟೇ ಇರುತ್ತೆ ನಮ್ಮ ಬಾಡಿಲಿ. ಆ್ಯಂಡ್ ಮೊನ್ನೆ ಆಚೆ ಹೋಗಿದ್ದೆ ಆಯ್ತಾ, ಓ ಮೈ ಗಾಡ್, ಅಥರ್ ಅಂತ ಸಮಥಿಂಗ್ ಏನೋ ಹೇಳ್ತಾರಲ್ವಾ, ಅಲ್ಲಿ ಒಂದು ಶಾಪ್ ಇತ್ತಾಯ್ತಾ. ಜಸ್ಟ್ ಇದು ಈ ಕಸ್ಟಮೈಸ್ ಮಾಡಿ ಸ್ವಲ್ಪ ಇಟ್ಟಿರ್ತಾರೆ, ಅದನ್ನ ಮಿಕ್ಸ್ ಮಾಡಿ ಒಂದು ಚಿಕ್ಕದು ಈ ತರ ಬಾಟಲ್ಸ್ಗೆಲ್ಲ ಹಾಕೊಡ್ತಾರಲ್ವಾ. ಸೊ ಏನಿದು ಹೆಂಗ್ ವರ್ಕ್ ಆಗುತ್ತೆ ಅಂತ ಒಂದ್ಸಲ ಚೆಕ್ ಮಾಡೋಣ ಅಂತ ಹೋಗಿ ಕೇಳಿದೆ. ಸ್ಟ್ರಾಂಗ್ ಬೇಕಂತ ಹೇಳಿದ್ರು, ನಂಗೆ ಮೈಲ್ಡ್ ಲಾಂಗ್ ಲಾಸ್ಟಿಂಗ್ ಬೇಕು ಅಂತ ಹೇಳಿದ್ದೆ ಆಯ್ತಾ. ಸೊ ಅದಾದ್ಮೇಲೆ ಒಂದಷ್ಟು ಫ್ಲೇವರ್ಸ್ನ ಟ್ರೈ ಮಾಡಿದೆ. ಇದು ನಾನು ಚಾಕ್ಲೇಟ್ ಫ್ಲೇವರಲ್ಲಿ ತಗೊಂಡ್ಬಂದಿದ್ದು, ತುಂಬಾ ಮೈಲ್ಡ್ ಆಗಿದೆ. ಅಂಡ್ ಅಪ್ ಟು ಒಂದು 4 hours ಏನೋ ಬರುತ್ತೆ ನಮಗೆ. ಅಂಡ್ ಜಸ್ಟ್ ಈ ತರ ರಬ್ ಮಾಡೋದಷ್ಟೇ, ಕೈಗೆ ಹಾಕೊಂಡು ರಬ್ ಮಾಡಿ, ಅಂದ್ರೆ ಡೈರೆಕ್ಟ್ ಕ್ಲಾತ್ಗೆ ಹಾಕಂಗಿಲ್ವಂತೆ, ಕೈಯಲ್ಲಿ ರಬ್ ಮಾಡಿ ಅದನ್ನ ಒರೆಸ್ಕೋಬೇಕು ಅಂತ ಹೇಳಿದ್ರು. ಅಂಡ್ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಗೈಸ್. ನಿಜ ನಂಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಯಾವ ಕಾಸ್ಟ್ಲಿ ಪರ್ಫ್ಯೂಮ್ ಇಷ್ಟ ವರ್ಕ್ ಆಗುತ್ತಲ್ಲ ನನಗಂತೂ ಗೊತ್ತಿಲ್ಲ. ಇದು 3 ml ಇದೆ, 100 rupees ಪೇ ಮಾಡಿದೆ ಇದಕ್ಕೆ. ಇದು ನೆಕ್ಸ್ಟ್ ಖಾಲಿ ಆದ್ಮೇಲೆ ಮತ್ತೆ ಹೋಗ್ಬಿಟ್ಟು ಫುಲ್ 100 ml ತಗೊಂಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಐ ಜಸ್ಟ್ ಲವ್ ಇಟ್, ತುಂಬಾನೇ ಚೆನ್ನಾಗಿದೆ. ಚಾಕ್ಲೇಟ್ ಫ್ಲೇವರೇ ಸಿಗ್ತಾ ಇರುತ್ತೆ ಆಕ್ಚುಲಿ. ಇವಾಗ ಅಪ್ಲೈ ಮಾಡೋದು ಬೇಡ, ನೆನ್ನೆ ಹಾಕೊಂಡಿದ್ದೆ. ಸೊ ಸ್ನಾನ ಮುಗಿಸಿ ಆಮೇಲೆ ಹಾಕೋತೀನಿ. ಬಟ್ ನಿಜ ತುಂಬಾನೇ ಚೆನ್ನಾಗಿದೆ. ನೀವು ಆ ಥರ ಶಾಪ್ ಕಾಣಿಸಿದ್ರೆ ಚಾಕ್ಲೇಟ್ ಫ್ಲೇವರ್ ಅಥವಾ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ ಆಕ್ಚುಲಿ. ಮನೇಲಿದ್ದಾಗ ಅಫ್ಕೋರ್ಸ್ ನಾನು ಸ್ವಲ್ಪ ಅಲ್ಲ, ಸಮ್ಟೈಮ್ಸ್ ಸ್ವಲ್ಪ ಲೇಝಿ ಆಗ್ತೀನಿ ಕೂಡ. ಸೊ ಇವತ್ತು ಹಂಗೆ ನನಗೇನು ಕೆಲಸ ಮಾಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ನಾನು ಅಫರ್ಮೇಷನ್ಸ್ ಎಲ್ಲ ಬರೆದಿಟ್ಟಿದ್ನಲ್ಲ, ಹಂಗೆ ಸ್ವಲ್ಪ ಫೋನೆಲ್ಲ ಯೂಸ್ ಮಾಡಿಕೊಂಡು ಹಾಗೆ ಕೂತ್ಕೊಂಡು ನಾನು ಅಫರ್ಮೇಷನ್ ಎಲ್ಲ ಓದಿ ಮುಗಿಸ್ಕೊತೀನಿ. ಅಟ್ಲೀಸ್ಟ್ ನಂಗೆ ಅದು ಹೋದರೆ ಇನ್ನೂ ಸ್ವಲ್ಪ ಎನರ್ಜಿ ಜಾಸ್ತಿ ಅನಿಸುತ್ತೆ, ವೈಬ್ರೇಷನ್ ಜಾಸ್ತಿ ಅನಿಸ್ತಿರುತ್ತೆ. ಸೊ ಹಾಗಾಗಿ ಖುಷಿಯಿಂದ ಫೀಲಿಂಗಲ್ಲಿ ಓದ್ತೀನಿ. ಫೀಲಿಂಗ್ ಇಸ್ ದ ಕೀ ಅಂತ ಹೇಳ್ತಾರೆ ಮ್ಯಾನಿಫೆಸ್ಟೇಷನಲ್ಲಿ. ಸೊ ಅದೇನು ಬರೆದಿಟ್ಟಿರ್ತಾನೆ ಅಷ್ಟನ್ನೇ ಓದ್ತೀನಿ. ತುಂಬ ಎಕ್ಸ್ಟ್ರಾ ಎಲ್ಲ ಮಾಡೋಕ್ಕೆ ಹೋಗಲ್ಲ ನಾನು. ತುಂಬ ಬೇಸಿಕ್ ಮ್ಯಾನಿಫೆಸ್ಟೇಷನ್ ನಾನು
ನಾನು ಫಾಲೋ ಮಾಡೋದು. ನಿಮ್ಗೇನು ಹೇಳ್ಕೊಡ್ತೀನೋ ಅಷ್ಟು ಮಾತ್ರ ನಾನು ಫಾಲೋ ಮಾಡೋದು. ಅದನ್ನೇ ನಾನು ಕೂಡ ಡೈಲಿ ಲೈಫಲ್ಲಿ ಅಪ್ಲೈ ಮಾಡೋಂಥ ಇಂಪ್ಲಿಮೆಂಟ್ ಮಾಡಿ ನನಗೇನು ರಿಸಲ್ಟ್ ಬಂತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ಪೇಪರಲ್ಲಿ ಒಂದೇ ಸಲ ಬರೆದಿಟ್ಟಿರೋ ಕಾರಣ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಎವ್ರಿಡೇ ತೊಗೊಂಡು ಓದೋದು. ಅದು ಯಾವಾಗೂ ನನ್ನ ದಿಂಬು ಕೆಳಗಡೆನೇ ಇಟ್ಕೊಂಡಿರ್ತೀನಿ. ಸೊ ಯಾ ಊಟಕ್ಕೆ ಬಂದು ಸ್ವಲ್ಪ ಚಟ್ನಿ ಪುಡಿ ಇತ್ತು. ಸೊ ತುಪ್ಪ ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ಅದನ್ನ ಹಾಕೊಂಡು ಸ್ವಲ್ಪ ತಿಂತಾ ಇದ್ದೀನಿ. ಸ್ವಲ್ಪ ಬಸ್ಸಾಂಬಾರ್ ಇತ್ತು. ಸೊ ಅದನ್ನ ಹಾಕೊಂಡು ತಿಂತಾ ಇದ್ದೀನಿ. ಇವತ್ತು 2 ಥರ ಊಟನ ಮಾಡ್ತಾ ಇದ್ದೀನಿ. ಸೊ ಇದು ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮಾವಿನ ಹಣ್ಣು ಇದ್ರೆ ಸಖತ್ತಾಗಿರುತ್ತೆ. ಕಟ್ ಮಾಡಿಲ್ಲ ನಾನು. ಸೊ ಕಟ್ ಮಾಡ್ಕೊಂಡು ತಿಂತೀನಿ. ಮಸ್ತ್ ಊಟ. ಆ್ಯಂಡ್ ಇವತ್ತು ಏನೇನು ನಾನ್ ವೆಜ್ ಏನು ಮಾಡಲಿಲ್ಲ ನಾನು. ಪ್ಯೂರ್ ವೆಜ್ ಊಟ ಮಾಡೋಣ ಅಂತ. ನೆನ್ನೆ ನಾನ್ ವೆಜ್ ತಿಂದಿದ್ದೆ. ಸೊ ಹಂಗಾಗ್ಬಿಟ್ಟು ಇವತ್ತು ಬರೀ ವೆಜ್ನ ತಿನ್ಕೊಳ್ಳೋಣ ಅಂದ್ಬಿಟ್ಟು ವೆಜ್ನ ಮಾಡ್ಕೊಂಡು ತಿಂತಾ ಇದ್ದೀನಿ. ಆ್ಯಂಡ್ ಚಟ್ನಿ ಪುಡಿ ನಾನೇ ಮನೇಲಿ ಮಾಡೋದು. ತುಂಬ ರುಚಿಯಾಗಿ ಮಾಡ್ತೀನಿ. ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ನನಗಂತೂ. ಸೊ ನಾನು ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೀನಿ. ಯಾವ ಥರ ಮಾಡೋದಂದ್ರೆ ನೀವು ಚೆಕ್ಔಟ್ ಮಾಡ್ಬೋದು. ಬಸ್ಸಾರು ಕೂಡ ರೀಸೆಂಟಾಗಿ ಒಂದು ವ್ಲಾಗ್ನ ಹಾಕಿದ್ದೀನಿ. ಸೊ ಅದರಲ್ಲಿ ಹುಳಿ ಕಾಳಾಕ್ ಮಾಡಿದ್ದೆ ಬಸ್ಸಾರು. ಸೊ ದಿಸ್ ಇಸ್ ದ ಊಟ ಫಾರ್ ದ ಡೇ. ಸಿಕ್ಕಾಪಟ್ಟೆ ಶೆಕೆ ಇದೆ ಆ್ಯಕ್ಚುಲಿ. ಸೊ ನಾನೀಗ 1 hour ಬಿಫೋರ್ ನೈಕಾಯಿಂದ ಸ್ವಲ್ಪ ಆರ್ಡರ್ ಮಾಡಿದೆ. ಸ್ಕಿನ್ ಕೇರ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು. ಇದು ಕ್ವೆಂಚ್ ಅವ್ರದ್ದು ಸನ್ಸ್ಕ್ರೀನ್. ಸೊ ಇದನ್ನೇ ನಾನು ಯೂಸ್ ಮಾಡ್ತಿರೋದು. ತುಂಬ ಜನ ಕೇಳ್ತಾನೆ ಇರ್ತೀರಾ, ನೀವು ಚೆಕ್ ಮಾಡಲ್ಲ ವಿಡಿಯೋ ಸರಿಯಾಗಿ, ಪೂರ್ತಿ ನೋಡಲ್ಲ, ಅದಕ್ಕೆ ಪದೇ ಪದೇ ಕೇಳ್ತೀರಾ. ಸೊ ಕ್ವೆಂಚ್ 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 ಸನ್ಸ್ಕ್ರೀನ್. ಆ್ಯಂಡ್ ಪಿಲ್ಗ್ರಿಮ್ ಅವರ ಹೇರ್ ಸೆರಮ್ ಆಲ್ಮೋಸ್ಟ್ ಖಾಲಿ ಆಗಿದೆ. ನಂದು ಹಳೆ ಬಾಟಲು 100 ml ತೊಗೊಂಡಿದ್ದೆ ಲಾಸ್ಟ್ ಟೈಮು. ಸೊ ಈ ಟೈಮು 50 ml ಆರ್ಡರ್ ಮಾಡಿದ್ದೀನಿ. ನ್ಯೂ ಹೇರ್ ಗ್ರೋತ್ ಇನ್ 21 days ಅಂತೆ. ಸೊ ಯಾ ಇದೊಂದು ಆರ್ಡರ್ ಮಾಡಿದೆ. ಡಿ ಕನ್ಸ್ಟ್ರಕ್ಟ್ ಅವರ ಬ್ರೈಟನಿಂಗ್ ಲಿಪ್ ಬಾಮ್ ತರಿಸಿದ್ದೀನಿ ಈ ಸಲ. ಇದು SPF 30+ ಇದೆ. ಹೋಪ್ ಕಾಣಿಸ್ತದೆ ಅನ್ಕೋತೀನಿ. ಸೊ ದಿಸ್ ಇಸ್ ದ ಒನ್. ಹಾಗೆ ಫಾಕ್ಸ್ಟೆಲ್ ಅವ್ರದ್ದು ಮಾಯಶ್ಚರೈಸರ್ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಅವರ ಫೇಸ್ ಮಾಸ್ಕ್ ಡಿ ಟ್ಯಾನ್ಗೆ ಅಂತ ಹೇಳ್ಬಿಟ್ಟು. ಸೊ ಈ ಸಲ ಟ್ರೈ ಮಾಡೋಣ ಅನ್ಕೊಂಡೆ. ಸ್ಕಿನ್ ರೇಡಿಯನ್ಸ್ ಮಾಸ್ಕ್, ದಿ ಸ್ಟನ್ನರ್ ಕ್ಲೆನ್ಸ್ ಪೋರ್ಸ್, ರೆಡ್ಯೂಸಸ್ ಬ್ಲ್ಯಾಕ್ ಹೆಡ್ಸ್, ಇಂಪ್ರೂವ್ ಸ್ಕಿನ್ ಕ್ಲಾರಿಟಿ, ಟೋನ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತಂತೆ. ಅಂಡ್ ತುಂಬಾ ವೈರಲ್ ಆಗಿದೆ ಅಂತ ಪ್ರಾಡಕ್ಟು. ಐ ಥಾಟ್ ಜಸ್ಟ್ ಗಿವ್ ಅ ಟ್ರೈ ಅಂತ ಹೇಳ್ಬಿಟ್ಟು ಇಷ್ಟು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟ್ ಹೋಗಿ ಸ್ನಾನ ಮುಗಿಸ್ಕೊಂಡ್ಬರ್ಬೇಕು ನಾನು. ಸೊ ಯಾ ಸೊ ಇದನ್ನ ಯಾವ ಥರ ಯೂಸ್ ಮಾಡ್ಬೇಕಂತ ಇಲ್ಲಿ ಹಾಕಿದ್ದಾರೆ ನೋಡಿ, ಕಾಣಿಸ್ತಿದೆಯಲ್ಲ ಈ ಥರ. ಡ್ರೈ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬೇಕಂತ. ಸೊ ಫಸ್ಟ್ಗೆ ಫೇಸ್ನ ಶೇವ್ ಮಾಡ್ಬೇಕು ನಾನು. ತುಂಬ ದಿನ ಆಗಿದೆ ಮಾಡಿ. ಸೊ ಇದೆರಡನ್ನೂ ಹಾಕಿ ಯೂಸ್ ಮಾಡಿಕೊಂಡು ಮಾಡುವ. ಸೊ ಇಷ್ಟು ತಗೋತೀನಿ ಆಲೋವೆರಾ ಜೆಲ್ ನಾನು. ವ್ಯಾಕ್ಸಿಂಗ್ ಎಲ್ಲ ಮಾಡಿಸಲ್ಲ ಫೇಸ್ಗೆ. ಜಸ್ಟ್ ಏನಂತಾರೆ ಈ ಥರ ಮನೆಯಲ್ಲೇನೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಸ್ವಲ್ಪನೇ ಹೇರ್ ಗ್ರೋತ್ ಇರೋದು. ಸೊ ಅದನ್ನ ಶೇವ್ ಮಾಡೋಣ ಇವಾಗ.
ಫಸ್ಟ್ ಟೈಮ್ ಶೇವ್ ಮಾಡಿದಾಗ ಸ್ವಲ್ಪ ಫೇಸ್ ಎಲ್ಲ ಪಿಂಪಲ್ಸ್ ಆಗುತ್ತೆ, ಸ್ವಲ್ಪ ದಿನ ಆಮೇಲೆ ಸರಿ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ ನಿಮ್ಗೆನೆ. ನೀವು ಪ್ರಾಕ್ಟೀಸ್ ಇದ್ರೆ ಮಾತ್ರ ಟ್ರೈ ಮಾಡಿ, ಗೊತ್ತಿಲ್ಲ ಅಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ಪಾರ್ಲರ್ಗೆ ಹೋಗೇ ಮಾಡಿಸ್ಕೊಳ್ಳಿ, ಇಲ್ಲ ವಿಡಿಯೋಸ್ ನೋಡಿ ಕಲ್ತ್ಕೊಂಡು ಮಾಡಿ. ಯಾಕಂದರೆ ಆಮೇಲೆ ಎಲ್ಲರೂ ಕುಯ್ಕೊಂಡ್ರೆ ಕಷ್ಟ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ಅದಾದಮೇಲೆ ಎಲ್ಲ ಒಂದು ಅಪ್ಲಿಕೇಟರ್ ಕೊಟ್ಟಿದ್ದಾರೆ. ಸೊ ಈ ಕಲರಲ್ಲಿದೆ, ಪರ್ಪಲ್ ಕಲರಲ್ಲಿ. ಸೊ ಹಿಂಗೆ ಕಾಣಿಸ್ತಿದೆ. ಸೊ ಇದು ನಾನು 15-20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡೋದೆ. ಅಂದರೆ ಫೇಸ್ ವಾಶ್ ಯೂಸ್ ಮಾಡಬೇಡಿ, ಜಸ್ಟ್ ಹಾಗೇನೆ ಮುಖನ ವಾಶ್ ಮಾಡ್ಕೊಳ್ಳಿ. ಕೋಲ್ಡ್ ವಾಟರ್ ಅಥವಾ ವಾರ್ಮ್ ವಾಟರಿಂದ ಫೇಸ್ ವಾಶ್ ಮಾಡಿದ್ರೆ ಇಟ್ಸ್ ಡನ್. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ನನ್ನ ಸ್ಕಿನ್ ಇವಾಗ ಈ ಥರ ಕಾಣಿಸ್ತದೆ. ಸೊ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಗುಡ್. ಸೊ ಇವಾಗ ಕಿಡ್ನಿ ಕಾಳು ಅಂತ ಹೇಳ್ತಾರೆ ಅಥವಾ ತಡ್ನಿ ಕಾಳು ಅಂತ ಹೇಳ್ತಾರೆ. ಸೊ ಅದ್ರ ಸಾಂಬಾರು ಮಾಡ್ಕೊತಾ ಇದ್ದೀನಿ. 2 ಟೊಮೆಟೊ, ಸ್ವಲ್ಪ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಆಮೇಲೆ ಏನೆಲ್ಲ ವೆಜಿಟೇಬಲ್ಸ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಕಡೆ ಉಪ್ಪಿಟ್ಟು ರೆಡಿ ಆಗ್ತದೆ. ಸೊ ಬೇಗ ಆಗುವಂಥದ್ದಿದೆ ಇವಾಗ ಸದ್ಯಕ್ಕೆ, ಅದನ್ನೇ ಮಾಡ್ಕೊತಾ ಇದ್ದೀನಿ ಬೇಗ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ನನ್ನೊಂದು ಪರ್ಸನಲ್ ಸೆಷನ್ ಇತ್ತು, ಅದು ಮುಗಿಸ್ಕೊಂಡು ಈಗ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ತಡ್ನಿಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಆಫ್ಟರ್ ಸಚ್ ಅ ವೆರಿ ವೆರಿ ಲಾಂಗ್ ಟೈಮ್. ಸೊ ತರಕಾರಿ ಅಂತ ಬಂದು ಬೀನ್ಸು, ಬದನೆಕಾಯಿ, ಆಮೇಲೆ ಒಂದು 2 ಆಲೂಗಡ್ಡೆನ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ತಡ್ನಿಕಾಳು ನೆನೆಸಿಟ್ಟಿದ್ದೆ. ಇನ್ನೇನು ಸ್ವಲ್ಪ ಖಾಲಿಯಾಗಂಗಿತ್ತು, ಒಂದು 7-8 ಕಾಳಿತ್ತು ಆಯಿತಾ, ಕಡಲೆಕಾಳು, ಅದನ್ನು ಕೂಡ ನೆನೆಸ್ಬಿಟ್ಟೆ. ಸೊ ಇದನ್ನ ಮಿಕ್ಸ್ ಮಾಡೋಣ ಇದಕ್ಕೆ. ಸೊ ಈಗ ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕಿದ್ದೀನಿ. ಒಂದು 2 ನಿಮಿಷ ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 4 ವಿಸಿಲ್ ಹಾಗೆ ಕೂಗಿಸ್ತೀನಿ. ಸಾಂಬಾರು ರೆಡಿ. ಇದ್ದಾಳೆ ಬೆಳಿಗ್ಗೆ ಮಾಡ್ಕೋತಿರೋದು, ಇವಾಗ ತಿನ್ನಕ್ಕಲ್ಲ. ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ ಈ ಕಡೆ. ಸೊ ಇದನ್ನು ತಿನ್ಬೇಕು ಇವಾಗ. ಒಂದು ಸ್ವಲ್ಪ ಮಾವಿನ ಹಣ್ಣಿದೆ, ಅದ್ರ ಜೊತೆಗೆ ತಿನ್ಕೋತೀನಿ. ಸೊ ನಂದು ಊಟ ಎಲ್ಲ ಮುಗೀತು. ಒಂದು ಮಾವಿನ ಹಣ್ಣು ಕೂಡ ತಿಂದಿದ್ದಾಯಿತು. ಸೊ ಇವಾಗ ಕ್ವಿಕ್ ಸ್ಕಿನ್ ಕೇರ್. ಸೊ ಲಿಪ್ ಬಾಮ್ ಆವಾಗಲೇ ತರಿಸಿದ್ನಲ್ಲ ಅದ್ರದ್ದು. ಆ್ಯಂಡ್ ಸ್ಕಿನ್ಗೆ ಬಂದು ಇದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕುಂಕುಮಾದಿ ಫೇಸ್ ಗ್ಲೋಯಿಂಗ್ ಆಯಿಲ್, ಸ್ವಲ್ಪನೇ ಸಾಕು. ಬಾಡಿ ಲೋಷನ್. ಬರೀ ಬೆಳಗ್ಗೆ ಹೊತ್ತು ಬಾಡಿ ಲೋಷನ್ ಹಾಕೋದಲ್ಲ, ನೈಟ್ ಟೈಮ್ ಕೂಡ ಅಪ್ಲೈ ಮಾಡೋದನ್ನ ಮರಿಬೇಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೈಟ್ ಹೊತ್ತು SPF ಇರೋದೆಲ್ಲ ಅಪ್ಲೈ ಮಾಡಬೇಡಿ, ಜಸ್ಟ್ ನಾರ್ಮಲ್ ಯಾವ್ದಿರುತ್ತೋ ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ನನ್ನ ಸ್ಕಿನ್ ಕೇರ್, ಬಾಡಿ ಕೇರ್ ಎಲ್ಲವೂ ಮುಗ್ದಿದೆ. ಸೊ ಈ ಥರ ಕಾಣಿಸ್ತಿದೆ ಸದ್ಯಕ್ಕೆ.
ಸೊ ತಡ್ನಿಕಾಳು ಸಾಂಬಾರು ರೆಡಿ ಗೈಸ್. ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಬರೀ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ತೊಗೊಂಡೋಗ್ತೀನಲ್ಲ, ಅದ್ರ ಜೊತೆಗೆ ಸ್ವಲ್ಪ, ಹಾಗೆ ಮಧ್ಯಾಹ್ನಕ್ಕೆ ರೈಸ್ ಜೊತೆ 2 ಟೈಮ್ ಮುಗಿಸ್ಬಿಡ್ಬೇಕು, ಮತ್ತೆ ಇಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು. ಅದಾದಮೇಲೆ ನಾಳೆ ದೋಸೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ರವೆ, ಹೆಸರು ಬೇಳೆ, ಅದ್ರ ಜೊತೆಗೆ ಮತ್ತು ಸ್ವಲ್ಪ ಓಟ್ಸು, ಈ 3 ಹಾಕಿ ದೋಸೆ ಬ್ಯಾಟರ್ನ ಇವಾಗ ರುಬ್ಬಿ ಎತ್ತಿಡ್ತೀನಿ. ಸೊ ನಾಳೆ ಬೆಳಗ್ಗೆಗೆ ಇದನ್ನ ಡೈರೆಕ್ಟ್ ತವ ಮೇಲೆ ಹಾಕೋದು ಅಷ್ಟೇ. ಸೊ ಇದು ಒಂದು ದೋಸೆ ಬ್ಯಾಟರ್. ಸೊ ಹೊಸ್ದಾಗಿ ತೋರಿಸ್ತಾ ಇದ್ದೀನಿ, ನೀವು ಕಲ್ತ್ಕೋಬೋದು. ಬ್ಯಾಟರ್ ರೆಡಿ ಆಗಿದೆ. ಸೊ ಇದನ್ನ ಫ್ರಿಜ್ಜಲ್ಲಿ ಇಡುವ ಇವಾಗ. ಮುಚ್ಚಲ. ಸೊ ನಾಳೆಗೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾನು ರೆಡಿ ಮಾಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಊಟಕ್ಕೆ, ಎವ್ರಿಥಿಂಗ್ ಇಸ್ ಡನ್. ಪಾತ್ರೆ ಸ್ವಲ್ಪ ಇದೆ, ಅದು ತೊಳ್ಕೊಳ್ಳೋಣ ಬೆಳಗ್ಗೆಗೆ. ಪಾತ್ರೆ ಆಲ್ರೆಡಿ ವಾಶ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ನನಗಿದೊಂದು ಪೆಂಡಿಂಗ್ ಕೆಲಸ ಏನಪ್ಪ ಅಂದರೆ ಗ್ರ್ಯಾಟಿಟ್ಯೂಡ್ನ ಬರೆದು ಮುಗಿಸ್ಬೇಕು ಇವಾಗ ನಾನು. ಅದೊಂದೇ ಇವಾಗ ನನಗಿರೋದು. ಒಳ್ಳೆ ಗಾಳಿ ಬರ್ತಿದೆ ಆಯ್ತು ಆಚೆಗಡೆ, ತುಂಬ ಚೆನ್ನಾಗಿ ಗಾಳಿ ಬರ್ತದೆ. ಸೊ ವೀಕೆಂಡ್ ನಂದು ಈ ಥರ ಇತ್ತು ಗೈಸ್. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಒಂದು 2-3 ಅವರಲ್ಲಿ ಮಾಡ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಡೇ ತುಂಬ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ಇವತ್ತೊಂಥರ ಲೇಜಿ ಸಂಡೇ ಆಗಿತ್ತು ನನಗಂತೂ. ಜಾಸ್ತಿ ಏನು ಕೆಲಸನೇ ಮಾಡ್ಲಿಕ್ಕೆ ಹೋಗಲಿಲ್ಲ ನಾನು. ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಇದ್ಬಿಟ್ಟೆ. ಸೊ